ನಮಸ್ಕಾರ. ನೋಡಿ, ತಾಲೂಕು ಕಚೇರಿಯಿಂದ ಕೂಗಳತೆ ದೂರದಲ್ಲಿ ಕೀಲಾಪುರ ಅಂತೇಳಿ ಒಂದು ಊರಿದೆ. 5-6 ಕಿಲೋಮೀಟರ್ ದೂರ ತಾಲೂಕು ಕಚೇರಿಯಿಂದ. ಎಷ್ಟು ಅವ್ಯವಸ್ಥೆ ಆಗಿದೆ ಅಂದರೆ, ನಮ್ಮ ತಾಲೂಕು ಕಚೇರಿ ಅಧಿಕಾರಿಗಳಾಗಲಿ, ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಅಥವಾ PDO ಅವರೇನು ಬದುಕಿದಾರೋ ಸತ್ತೋಗಿದಾರೋ ಗೊತ್ತಿಲ್ಲ. ಅವ್ರಿಗೇನು ಗೌರ್ಮೆಂಟ್ ಸಂಬಳ ಕೊಡ್ತಾ ಇದೆಯಾ, ಅವ್ರಿಗೆ ಕೆಲಸನೇ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಬರೋ ಫ್ರೀಯಾಗಿ ಸಂಬಳ ತಗೊಂಡು ಮನೇಲಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ನೋಡಿ, ಇಷ್ಟು ಕಿಲೋಮೀಟರ್ ದೂರ ನೀರು ಬರ್ತಾ ಇದೆ. ಯಾರೇ ಆಗಲಿ ಇದ್ರ ಬಗ್ಗೆ ತಲೆ ಕಡಿದು ಗಬ್ಬು ವಾಸನೆ ಬರ್ತಾ ಇದೆ. ಸ್ಕೂಲ್ಗೆ ಹೋಗೋ ಮಕ್ಳುಗಳಾಗಲಿ ವೆಹಿಕಲ್ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಬೈಕಲ್ಲೆಲ್ಲ ಬಂದರೆಲ್ಲ ಬಿದ್ದು 4-5 ಜನ. ಇದಕ್ಕೆ ಯಾರು ಜವಾಬ್ದಾರಿ? ಏನು ತಾಲೂಕು ಕಚೇರಿ ತಾಲೂಕು ಆಫೀಸರ್ ಏನು ಮಾಡ್ತಿದ್ದಾರೆ? ತಾಲೂಕು ಆಡಳಿತ ಪದಾಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇಂಥ ಅವ್ಯವಸ್ಥೆ ಇಂಥ ಇದಾಗಿದೆ. ಇಲ್ಲಿ ಜನಗಳು ಹಂಗೆ ಇದ್ದಾರೆ, ಕೇಳ್ತಿಲ್ಲ. ಇದು ಬಂದು ನಾಳೆ ಸೋಮವಾರ ಬೆಳಗ್ಗೆ ಸಾಯಂಕಾಲದೊಳಗಡೆ ಬಗೆಹರಿಸ್ಬೇಕು. ಇಲ್ಲ ಅಂದರೆ ಮಂಗಳವಾರ ಬೆಳಗ್ಗೆ ಇದೇ ನೀರನ್ನು ನಾವು ಟ್ಯಾಕ್ಸಲ್ಲಿ ಡ್ರಮ್ಮನ್ನು ತಗೊಂಡು ಗ್ರಾಮ ಪಂಚಾಯತಿ ಆಫೀಸು, ತಾಲೂಕು ಪಂಚಾಯತಿ ಆಫೀಸು ಎರಡಕ್ಕೂ ನಾವು ನೀರು ಸುರಿದು ಬರ್ತೀವಿ. ನಾವು ಇದೇ ವಾಸನೆ ನೀರಲ್ಲಿ ಓಡಾಡ್ತಾ ಇದ್ದೀವಿ. ಇಲ್ಲಿ ನಾವು ಅದನ್ನೇ ಮಾಡೋದು. ಮಂಗಳವಾರ ನಾಳೆ ರೆಡಿ ಮಾಡಲೇಬೇಕು. ಇದು ಸಮಸ್ಯೆ ಬಗೆಹರಿಸ್ಬೇಕು. ಬಗೆಹರಿಸಿಲ್ಲ ಅಂತಂದರೆ ಗ್ರಾಮ ಪಂಚಾಯತಿಗೆ ನಾವು ಟ್ಯಾಕ್ಸಲ್ಲಿ ನೀರು ತಂದುಬಿಟ್ಟು ಅಲ್ಲಿ ಎಲ್ಲ ಸುರಿದು ಬರ್ತೀವಿ. ನೀವು ಅದೇ ವಾಸನೆಯಲ್ಲಿ ವರ್ಕ್ ಮಾಡ್ಬೇಕು. ನಿಮಗೆ ಸಂಬಳ ಕೊಡೋರು ನಾವು, ಗೌರ್ಮೆಂಟಿಂದೆಲ್ಲ ಕೊಡೋದು ನಾವು. ರೈತರು ನಾವು ಕಟ್ಟಿದ್ರೆ ನಮ್ಮ ಸಂಬಳದಿಂದ ನೀವು ಜೀವನ ಮಾಡ್ತಾ ಇರೋದು. ನೀವು ಗೌರ್ಮೆಂಟ್ ಎಲ್ಲ ಕೊಡೋದು ನಿಮ್ಗೆ ಯಾರು? ಇಲ್ಲಿ ಕೆಲಸ ಮಾಡೋದು ಶುದ್ಧ ಕುಡಿಯೋ ನೀರು ಕೊಡಲ್ಲ, ಚರಂಡಿ ಎಲ್ಲ ಕ್ಲೀನ್ ಮಾಡಲ್ಲ, ನೈರ್ಮಲ್ಯ ಕಾಪಾಡಲ್ಲ. ನೀವೇನಕ್ಕಿದ್ದೀರಾ? ಗ್ರಾಮ ಪಂಚಾಯತಿ ಎಲ್ಲ, ತಾಲೂಕು ಪಂಚಾಯತಿ ಎಲ್ಲ. ನಾಳೆ ನಮಗೆ ಬಗೆಹರಿಸಲೇಬೇಕು. ಇದನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ನಮ್ಮ ನಾಳೆ ಬೆಳಗ್ಗೆ ಬಂದು ಬಗೆಹರಿಸಬೇಕು. ಇಲ್ಲಾಂದರೆ ನಾಡಿದ್ದು ನೀವು ಮುಂದೆ ಆಗೋ ಅನಾಹುತಕ್ಕೆ ನೀವೇ ಕಾರಣ ಆಗಿರ್ತೀರ. ಗ್ರಾಮಸ್ಥರು ಮಾತಾಡ್ತೀರಿ.